ನಗರದ ಪ್ರತಿಷ್ಠಿತ ಎವಿಕೆ ಪಿಯು ಕಾಲೇಜಿನ ಆಡಳಿತ ಮಂಡಳಿಯು ಇತ್ತೀಚೆಗೆ ಕೈಗೊಂಡಿರುವ ಶಿಸ್ತು ಕ್ರಮ ಹಾಗೂ ಸುಧಾರಣಾ ತೀರ್ಮಾನಗಳಿಗೆ ವಿವಿಧ ದಲಿತ ಸಂಘಟನೆಗಳು ಭಾರಿ ಬೆಂಬಲ ವ್ಯಕ್ತಪಡಿಸಿವೆ. ಈ ಕುರಿತು ಪ್ರತಿಕ್ರಿಯಿಸಿರುವ ದಲಿತ ಮುಖಂಡರಾದ ಕೃಷ್ಣದಾಸ್ ಅವರು, ಇತಿಹಾಸ ಪ್ರಸಿದ್ಧವಾದ ಎವಿಕೆ ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದಿದೆ ಎನ್ನಲಾದ ವ್ಯವಹಾರ ಹಾಗೂ ಬೆಳವಣಿಗೆಗಳ ಬಗ್ಗೆ ಕೇಳಿ ನಮಗೆ ತೀವ್ರ ಬೇಸರವಾಗಿತ್ತು. ಕಾಲೇಜಿನ ಹಿತದೃಷ್ಟಿಯಿಂದ ಆಡಳಿತ ಮಂಡಳಿಯು ಈಗ ತೆಗೆದುಕೊಂಡಿರುವ ನಿರ್ಧಾರ ಅತ್ಯಂತ ಸೂಕ್ತವಾಗಿತ್ತು. ಕಾಲೇಜಿನ ಶೈಕ್ಷಣಿಕ ವಾತಾವರಣವನ್ನು ಕಾಪಾಡಲು ಎಲ್ಲರೂ ಎಂದಿನಂತೆ ಸಹಕರಿಸಬೇಕು. ಸಂಸ್ಥೆಯ ಅಧಿಕೃತ ಆದೇಶದಂತೆ ಶ್ರೀ ಚಂದ್ರಶೇಖರ್ ಅವರ ಸೇವಾ ಅವಧಿಯು ಫೆಬ್ರವರಿ 28, 2026ಕ್ಕೆ ಮುಕ್ತಾಯಗೊಂಡಿದ್ದು, ಅವರು ತಕ್ಷಣದಿಂದಲೇ ಕಾಲೇಜಿನ ಎಲ್ಲ ಜವಾಬ್ದಾರಿಗಳಿಂದ ಬಿಡುಗಡೆಗೊಂಡಿದ್ದಾರೆ. ಕಾಲೇಜು ಶುಲ್ಕ ಪಾವತಿಯಲ್ಲಿನ ಅಪಾರದರ್ಶಕತೆ ಹಾಗೂ ಆರ್ಥಿಕ ನಷ್ಟದ ಹಿನ್ನೆಲೆಯಲ್ಲಿ ಈ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಇದು ಉತ್ತಮ ಬೆಳವಣಿಗೆ ಎಂದರು. ಪ್ರತಿಷ್ಠಿತ ಒಂದು ಕಾಲೇಜು ಎವಿಕೆ ಕಾಲೇಜು ಹಾಸನ ಜಿಲ್ಲೆಯಲ್ಲಿ ಮಲ್ನಾಡ್ ಎಜುಕೇಷನ್ ಸೊಸೈಟಿ ಮೂಲಕ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ನೀಡ್ತಾ ಬಂದಿದೆ. ನಾವು ಇವತ್ತು ಮೊನ್ನೆ ನಾನು ಕೆಲವು ಪತ್ರಿಕೆಗಳಲ್ಲಿ ಕೆಲವು ವಿಚಾರಗಳು ನೋಡಿದಾಗ ನನಗೆ ಒಂದು ಸ್ವಲ್ಪ ಆತಂಕ ಉಂಟಾಯಿತು. ಏನು ಇಂಥ ಒಂದು ದೊಡ್ಡ ಸಂಸ್ಥೆನಲ್ಲಿ ಯಾರೋ ಈ ಪ್ರಿನ್ಸಿಪಾಲ್ರು ಒಂದಷ್ಟು ಜನ ಎಲ್ಲ ಸೇರ್ಕೊಂಡು ಇಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಮೇರೆಗೆ ನಾನು ಇಲ್ಲಿ ಈ ಸಂಸ್ಥೆಯ ಸೆಕ್ರೆಟರಿ ಆದಂತ ಕಾರ್ಯದರ್ಶಿ ಮಾಡಿ ಕೆಲವು ವಿವರಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಾಗಿ ಏನು ಈ ಹಿಂದೆ ಇದ್ದಂತ ಈಗ ಅಮಾನತ್ತಿಗೆ ಒಳಗಾಗಿರ್ತಕ್ಕಂಥ ಚಂದ್ರಶೇಖರ್ ಅಂತ ವ್ಯಕ್ತಿ ಈ ಕಾಲೇಜಿನಲ್ಲಿ ಅಪಾರ ಪ್ರಮಾಣದ ಒಂದು ಅವ್ಯವಹಾರವನ್ನು ನಡೆಸಿ ಕಾಲೇಜಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣನ ದುರುಪಯೋಗ ಮಾಡಿಕೊಂಡು ಇಡೀ ಸಂಸ್ಥೆಗೆ ನಷ್ಟ ಉಂಟು ಮಾಡಿದ್ದಾರೆ ಅಂತ ವಿಚಾರ ಗೊತ್ತಾಯಿತು. ಇದೊಂದು ನಾಚಿಕೆಗೇಡಿನ ಸಂಗತಿ. ವಿದ್ಯಾರ್ಥಿಗಳ ಹಣವನ್ನ ಈ ರೀತಿ ವೈಯಕ್ತಿಕ ಒಂದು ಇದಕ್ಕೆ ಬಳಸಿಕೊಂಡು ಯಾವುದೇ ರಶೀದಿ ನೀಡದಲೇ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿರೋ ಅಂಥದ್ದು, ಸೊಸೈಟಿಗೆ ಮೋಸ ಮಾಡಿರೋ ಅಂಥದ್ದು, ಎಜುಕೇಷನ್ ಸೊಸೈಟಿಗೆ ಪರ್ಟಿಕ್ಯುಲರ್ ಆಗಿ ಮಲ್ನಾಡ್ ಎಜುಕೇಷನ್ ಸೊಸೈಟಿಗೆ ನಷ್ಟವನ್ನು ಉಂಟು ಮಾಡಿರೋಂಥದ್ದು ಅತ್ಯಂತ ಗಂಭೀರವಾದ ವಿಚಾರ. ಈಗ ಸಂಬಂಧಪಟ್ಟ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಏನ್ ಚಂದ್ರಶೇಖರ್ ಮತ್ತು ಯಾರಿದ್ದಾರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನಾವು ಕೂಡ ದಲಿತ ಸಂಘ ಸಮಿತಿ ವತಿಯಿಂದ ನಾವು ಕೂಡ ನಿಮ್ಮ ಈ ಸಂಸ್ಥೆಯ ಒಂದು ಒಳ್ಳೆ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಿಲ್ತೀವಿ.